ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕರಾವಳಿ ಸೊಗಡು. ನಾನಿವತ್ತು ಒಂದು ಈಸಿಯಾಗಿರೋ ದೋಸೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನಿವತ್ತು ಒಂದು ಈಸಿಯಾಗಿರುವಂಥ ದೋಸೆ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಈ ದೋಸೆ ಮಾಡ್ಕೊಳ್ಳಿಕ್ಕೆ 1 ಲೋಟ ಆಗುವಷ್ಟು ಉದ್ದಿನಕಾಳು, ಹಾಗೆ ಅದಕ್ಕೆ ಒಂದು 3 ಚಮಚ ಆಗುವಷ್ಟು ಕಡಲೆಬೇಳೆ, ಇದ್ರ ಜೊತೆಗೆ 1 ಚಮಚ ಮೆಂತ್ಯ ಕಾಳು, ಇದು ಮೂರನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು 3ರಿಂದ 4 ಬಾರಿ ಚೆನ್ನಾಗಿ ತೊಳೆದು ಈ ಕಾಳುಗಳು ಮುಳುಗುವಷ್ಟು ನೀರನ್ನು ಹಾಕಿ ನೆನೆಯಕ್ಕೆ ಬಿಡೋಣ. ಹಾಗೆ ಇದ್ರ ಜೊತೆಗೆ ಅಕ್ಕಿನೂ ಕೂಡ ನೆನೆಸ್ಕೊಂಡ್ಬಿಡೋಣ. ಈ ಒಂದು ಪಾತ್ರೆಗೆ ಒಂದು 4 ಲೋಟ ಆಗುವಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಾನು ಯಾವ ಲೋಟದಲ್ಲಿ ಉದ್ದನ್ನು ಹಾಕಿದ್ದೀನಿ ಅದೇ ಲೋಟದಲ್ಲಿ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಸೊ ಅಕ್ಕಿಯೆಲ್ಲ ಹಾಕಿದ ಮೇಲೆ ಇದನ್ನು ಕೂಡ ಒಂದು 4 ಬಾರಿ ಚೆನ್ನಾಗಿ ತೊಳೆದು ಇದು ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಒಂದು 4 ಗಂಟೆ ನೆನೆಯಕ್ಕೆ ಬಿಡೋಣ. ಇದು ಇವಾಗ 4 ಗಂಟೆ ಚೆನ್ನಾಗಿ ನೆಂದಿದೆ. ಅಕ್ಕಿ ಕೂಡ ಚೆನ್ನಾಗಿ ನೆನ್ಕೊಂಡ್ಬಿಟ್ಟಿದೆ. ಹಾಗೆ ಇದನ್ನು ರುಬ್ಕೊಂಡ್ಬಿಡೋಣ. ಇದು ರುಬ್ಕೊಳ್ಳೋಕ್ಕಿಂತ ಮುಂಚೆ ಇದಕ್ಕೊಂದು ಕಪ್ ಆಗುವಷ್ಟು ತೆಳ್ಳಗಿರೋ ಅವಲಕ್ಕಿನ ನೆನೆಸ್ಕೊತಾ ಇದ್ದೀನಿ. ಇದು ರುಬ್ಕೊಳ್ಳುವಾಗ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಒಂದು 5 ನಿಮಿಷ ನೆನ್ಕೊಂಡ್ರೆ ನೆನ್ಕೊಂಡ್ಬಿಡುತ್ತೆ. ಸೊ ಇದು ಪೇಪರ್ ಅವಲಕ್ಕಿ ಅಲ್ವಾ, ಸೊ ಬೇಗ ನೆನ್ಕೊಂಡ್ಬಿಡುತ್ತೆ. ಇದನ್ನು ಫಸ್ಟಿಗೆ ಉದ್ದು ಮತ್ತು ಉದ್ದಿನ ಜೊತೆ ನೆನೆಸಿರುವಂಥ ಕಾಳುಗಳನ್ನೆಲ್ಲ ಹಾಕಿ ಗ್ರೈಂಡರಲ್ಲೇ ರುಬ್ಕೊತಾ ಇದ್ದೀನಿ. ಇದು ಇವಾಗ ನುಣ್ಣಗೆ ರುಬ್ಕೊಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು. ಇದು ಇವಾಗ ನುಣ್ಣಗಾಗಿದೆ. ಅದನ್ನು ಒಂದು ಪಾತ್ರೆಗೆ ಎತ್ಕೊಂಡ್ಬಿಡೋಣ. ಇದು ಇವಾಗ ತೆಗ್ದಾಗಿದ್ದ ತಕ್ಷಣ ಅದೇ ಗ್ರೈಂಡರ್ಗೆ ನಾನಿಲ್ಲಿ ನೆನೆಸಿರುವಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿ ಜೊತೆಗೆ ಅವಲಕ್ಕಿನೂ ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡ್ಬಿಡೋಣ. ಇದಕ್ಕೂ ಸಹ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬಿಡೋಣ. ಸೊ ಇದಾಗಿದೆ, ನಾನು ತೆಗ್ದಿದ್ದೀನಿ. ಇವಾಗ ಇದಕ್ಕೆ ಉಪ್ಪನ್ನು ಹಾಕಿ ಒಂದು ಸಾರಿ ಫುಲ್ ಎಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆಗಿದ ಮೇಲೆ ಒಂದು 8 ಗಂಟೆಗಳ ಕಾಲ ಇದನ್ನು ಹಾಗೆ ಬಿಡೋಣ. ನಾನಿಲ್ಲಿ ಸಂಜೆ ರುಬ್ಬಿರೋದ್ರಿಂದ ಒಂದು ರಾತ್ರಿ ಹಾಗೆ ಇಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ನಾನು ತೆಗೆದಿದ್ದೀನಿ. ನೋಡ್ತಾ ಇದ್ದೀರಲ್ವ, ಹಿಟ್ಟು ಈ ರೀತಿಯಾಗಿದೆ. ಈಗ ದೋಸೆ ಮಾಡಲಿಕ್ಕೆ ನಾನು ತವಾನ ಬಿಸಿ ಮಾಡಿದ್ದೀನಿ. ಸೊ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಗೋಗುತ್ತೆ. ಈಗ ಅದ್ರ ಮೇಲ್ಗಡೆ ತುಪ್ಪ ಆದರೆ ತುಪ್ಪ, ಇಲ್ಲ ಎಣ್ಣೆನಾದರೂ ಸ್ವಲ್ಪ ಹಾಕ್ಕೊಂಬಿಡಿ. ನಾನಿಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ರಲ್ವ ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನಾನಿಲ್ಲಿ ಯಾವುದೇ ಥರ ಸೋಡಾ ಏನೂ ಮಿಕ್ಸ್ ಮಾಡಿಲ್ಲ. ಆರೋಗ್ಯಕರವಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇದನ್ನು ಒಂದ್ಸರಿ ಪಲ್ಟಿ ಮಾಡ್ಕೊಂಬಿಡೋಣ. ಈಗ ಒಂದು 2 ಸೆಕೆಂಡು ಇಲ್ಲೇ ಬೆಂದ್ಕೊಂಡ್ರೆ ಸಾಕು. ಇವಾಗ ಇದು ಬೆಂದಿದೆ, ಸೊ ತೆಗಿತಾ ಇದ್ದೀನಿ. ಈಗ ಮಿಕ್ಕಿರೋ ಹಿಟ್ಟನ್ನು ಸಹ ಇದೇ ರೀತಿಯಾಗಿ ದೋಸೆನ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ದೋಸೆನ ಮಾಡ್ಬೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ.